ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಾವು ಆಲಿಸುವುದು ದೇವರ ವಾಕ್ಯವಾಗಿದೆ. ಸಂತ ಪೌಲರು ಹೇಳಿದ ಹಾಗೆ ಮನುಷ್ಯರ ಮಾತಲ್ಲ, ದೇವರ ವಾಕ್ಯವಾಗಿದೆ. ನಾವು ಸ್ವೀಕರಿಸುವುದು, ಅದನ್ನು ವಿಶ್ವಾಸದಿಂದ ಸ್ವೀಕರಿಸಲು ಶಕ್ತಿಯು ಕೃಪೆಯು ನಮಗೆ ಲಭಿಸಲಿ. ಆಮೇನ್. ಇಂದು ಆಲಿಸುವ ವಾಕ್ಯ ನಮಗೆ ಅನುಗ್ರಹವಾಗಲಿ. ಯಾವ ಕಾರ್ಯದಲ್ಲಾದರೂ ಭಯವು, ಟೆನ್ಷನ್ ಇದ್ದರೆ ಅದರಿಂದ ಈ ನಿಮಿಷ ಬಿಡುಗಡೆ ಉಂಟಾಗಲಿ. ದೇವರ ಶಕ್ತವಾದ ಸಂರಕ್ಷಣೆ ನಿಮ್ಮೆಲ್ಲರಿಗೂ ಉಂಟಾಗಲಿ. ಆಮೇನ್. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸುವಾಗ ನಾವು ಒಂದಾಗಿ ಅವರಿಗೆ ಪ್ರಾರ್ಥಿಸೋಣ. ಪ್ರಿಯರೇ, ನಿಮ್ಮ ಮಕ್ಕಳನ್ನು ಮಾತ್ರವಲ್ಲ, ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ತಂದೆ ತಾಯಿಯರು, ನಷ್ಟವಾದ ಕುಟುಂಬಗಳಿದ್ದಾರೆ, ಅನಾಥ ಮಕ್ಕಳಿದ್ದಾರೆ, ರೋಗಾವಸ್ಥೆಯಲ್ಲಿ ಇರುವ ಮಕ್ಕಳಿದ್ದಾರೆ, ಅವರೆಲ್ಲರನ್ನು ಈ ಶುಶ್ರೂಷೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಕರ್ತರಾದ ಯೇಸುವೆ, ನಿಮ್ಮ ಪವಿತ್ರ ರಕ್ತದಿಂದ ಅವರನ್ನು ಪವಿತ್ರೀಕರಿಸಿರಿ, ನಿಮ್ಮ ವಾಕ್ಯದಿಂದ ತುಂಬಿರಿ, ಪವಿತ್ರಾತ್ಮರಿಂದ ಅಭಿಷೇಕಿಸಿರಿ ಎಂದು ಪ್ರಾರ್ಥಿಸೋಣ. ಎಲ್ಲ ಮಕ್ಕಳು ಒಂದು ಅನುಗ್ರಹವಾಗಿ ಮಾರ್ಪಡಲಿ. ಹಲ್ಲೆಲೂಯಾ. ಸ್ವರ್ಗದ ದೇವರು ಈ ಶುಶ್ರೂಷೆಯಲ್ಲಿ ಭಾಗವಹಿಸುವ, ಈ ಶುಶ್ರೂಷೆಯನ್ನು ಶೇರ್ ಮಾಡುವ ಎಲ್ಲರನ್ನು ಅನುಗ್ರಹಿಸಲಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ನಮಗೆ ಆಲಿಸೋಣ. ಲೂಕನ ಶುಭ ಸಂದೇಶ 9ನೇ ಅಧ್ಯಾಯ 28ರಿಂದ 35ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ಇದನ್ನೆಲ್ಲ ಹೇಳಿ ಸುಮಾರು 8 ದಿನಗಳಾದ ಬಳಿಕ ಪೇತ್ರ, ಯೋವಾನ ಮತ್ತು ಯಾಕೋಬ ಇವರನ್ನು ತಮ್ಮೊಡನೆ ಕರೆದುಕೊಂಡು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟವನ್ನು ಹತ್ತಿದರು. ಪ್ರಾರ್ಥನೆ ಮಾಡುವ ಸಮಯದಲ್ಲಿ ಯೇಸುವಿನ ಮುಖಛಾಯೆಯು ಮಾರ್ಪಟ್ಟಿತು. ಅವರ ಉಡುಪು ಬೆಳ್ಳಗೆ ಪ್ರಜ್ವಲಿಸಿತು. ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಎಲಿಯಾ ಎಂಬ 2 ಪ್ರವಾದಿಗಳು ಅವರೊಡನೆ ಮಾತನಾಡುತ್ತಿದ್ದರು. ದಿವ್ಯ ವೈಭವದಿಂದ ಕಂಗೊಳಿಸುತ್ತಿದ್ದ ಇವರಿಬ್ಬರು ಯೇಸು ಜೆರುಸಲೇಮಿನಲ್ಲಿ ಪ್ರಾಣ ತ್ಯಾಗ ಮಾಡಿ ದೈವಿಚ್ಛೆಯನ್ನು ನೆರವೇರಿಸಲಿದ್ದ ವಿಷಯವಾಗಿ ಸಂಭಾಷಿಸುತ್ತಿದ್ದರು. ಗಾಢ ನಿದ್ರೆಯಲ್ಲಿದ್ದ ಪೇತ್ರ ಮತ್ತು ಸಂಗಡಿಗರು ಎಚ್ಚೆತ್ತಾಗ ಯೇಸುವಿನ ಮಹಿಮೆಯನ್ನು ಅವರೊಡನೆ ನಿಂತಿದ್ದ ಆ ಇಬ್ಬರನ್ನು ಕಂಡರು. ಅವರಿಬ್ಬರು ಯೇಸುವನ್ನು ಬಿಟ್ಟು ಹೋಗುತ್ತಿರುವಾಗ ಪೇತ್ರನು ಯೇಸುವಿಗೆ, ಗುರುದೇವ, ನಾವು ಇಲ್ಲೇ ಇರುವುದು ಒಳ್ಳೆಯದೋ? ಅಪ್ಪಣೆಯಾಗಲಿ, 3 ಗುಡಾರಗಳನ್ನು ಕಟ್ಟುವೆವು, ತಮಗೊಂದು, ಮೋಶೆಗೊಂದು ಮತ್ತು ಎಲಿಯನಿಗೊಂದು ಎಂದನು. ತಾನು ಏನು ಹೇಳುತ್ತಿರುವನೆಂದು ಪೇತ್ರನಿಗೂ ಗ್ರಹಿಸಲಿಲ್ಲ. ಆತನು ಇದನ್ನು ಹೇಳುತ್ತಿದ್ದ ಹಾಗೆ ಮೇಘವೊಂದು ಬಂದು ಆವರಿಸಿತು. ಆ ಮೇಘದಲ್ಲಿ ಅವರು ಅದೃಶ್ಯರಾದಾಗ ಶಿಷ್ಯರು ದಿಗುಲುಗೊಂಡರು. ಅದರೊಳಗಿನಿಂದ, ಈತನು ನನ್ನ ಪುತ್ರನು, ನಾನು ಆರಿಸಿಕೊಂಡವನು, ಈತನ ಮಾತಿಗೆ ಕಿವಿಗೊಡಿರಿ ಎಂಬ ವಾಣಿ ಕೇಳಿಸಿತು. ಪ್ರಿಯರೇ, ಪ್ರಾರ್ಥನೆ ಮಾಡಲು ಒಂದು ಸ್ಥಳವನ್ನು ಆರಿಸುವುದು ಒಳ್ಳೆಯದಾಗಿದೆ. ನಮ್ಮ ಮನೆಯಲ್ಲಿ ಆದರೂ ನಮಗೊಂದು ಪ್ರತ್ಯೇಕ ಸ್ಥಳವಿದ್ದರೆ ಅದು ಒಳ್ಳೆಯದು. ಪ್ರಾರ್ಥಿಸುವ ಆ ವ್ಯಕ್ತಿಗೆ ಬದಲಾವಣೆಗಳು ಉಂಟಾಗುತ್ತದೆ. ಸ್ವಭಾವದಲ್ಲಿ, ನಡವಳಿಕೆಯಲ್ಲಿ ಬದಲಾವಣೆಗಳು ಉಂಟಾಗುತ್ತದೆ. ಹಲ್ಲೆಲೂಯಾ. ಪ್ರಿಯರೇ, ಅಸಾಧಾರಣವಾದ ಬದಲಾವಣೆಗಳು ಪ್ರಾರ್ಥಿಸುವ ವ್ಯಕ್ತಿಯ ಪ್ರಾರ್ಥನಾ ನಿಯೋಗದಲ್ಲಿ ನಾವು ಕಾಣಲು ಸಾಧ್ಯ. ಆ ಸ್ಥಳದಲ್ಲೂ ನಾವು ಕಾಣಲು ಸಾಧ್ಯ. ನಮ್ಮ ಪ್ರಾರ್ಥನೆ ಅಸಾಧಾರಣ ಕಾರ್ಯಗಳಿಗೆ ಹೆಜ್ಜೆ ಇಡುತ್ತದೆ. ಪ್ರಿಯರೇ, ನಮಗೆ ಇಂದು ಆಲಿಸಿದ ವಾಕ್ಯದಲ್ಲಿ ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಳು, ನಮ್ಮ ನಿಯೋಗಗಳು ನಾವು ಅದ್ಭುತ ಕಾಣಲು ನಮಗೆ ಸಾಧ್ಯವಾಗಲಿ ಎಂದು ನಮಗೆ ಪ್ರಾರ್ಥಿಸೋಣ. ನಮಗೆ ವಿಶ್ವಾಸದಿಂದ ಪ್ರಾರ್ಥಿಸೋಣ. ಪ್ರಿಯರೇ, ದೈವಿಕ ಸಂರಕ್ಷಣೆಯು ನಾವು ಅನುಭವಿಸಲು ನಮಗೆ ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.